ಮುಸ್ಲಿಮರ ಕಾಲೋನಿ ಅಭಿವೃದ್ಧಿಗೆ 398 ಕೋಟಿ ಕಾಮಗಾರಿಗೆ ರಾಜ್ಯ ಸರ್ಕಾರ ಅಸ್ತು ಅಂದಿದೆ. 398 ಕೋಟಿ ಮೊತ್ತದ ಅಭಿವೃದ್ಧಿ ಯೋಜನೆಗೆ ರಾಜ್ಯ ಸಂಪುಟ ಒಪ್ಪಿಗೆ. ಮುಸ್ಲಿಮರ ಕಾಲೋನಿಗಳನ್ನ ಮಾದರಿ ಕಾಲೋನಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಮುಸ್ಲಿಂ ಕಾಲೋನಿ ಅಭಿವೃದ್ಧಿಗೆ ನಿರ್ಧಾರ ತೆಗೆದುಕೊಂಡಿದ್ದು 398 ಕೋಟಿ ರೂಪಾಯಿ ಕಾಮಗಾರಿಗೆ ಅಸ್ತು ಅಂದಿದೆ. ಅತಿ ಹಿಂದುಳಿದ ಕಾಲೋನಿಗಳನ್ನ ಮಾದರಿ ಕಾಲೋನಿ ಮಾಡುವ ಯೋಜನೆ ಇದಾಗಿದ್ದು, ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ 398 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಅಸ್ತು ಅಂದಿದೆ ರಾಜ್ಯ ಸರ್ಕಾರ. ಅತಿ ಹಿಂದುಳಿದ ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ ಈ ಯೋಜನೆ ಇವತ್ತಿನ ಸಂಪುಟದಲ್ಲಿಯೇ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮುಸ್ಲಿಂ ಕಾಲೋನಿಗಳನ್ನ ಮಾದರಿ ಕಾಲೋನಿ ಮಾಡೋದಕ್ಕೆ ಸಂಪುಟ ಸಭೆಯಲ್ಲಿ 398 ಕೋಟಿ ರೂಪಾಯಿಗಳ ಯೋಜನೆಗೆ ಅಸ್ತು ಅಂದಿದ್ದಾರೆ. ಹಜ್ ಮತ್ತು ವಕ್ಫ್ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ರಾಜ್ಯದ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ನಗರ ಪ್ರದೇಶಗಳಲ್ಲಿನ ಅತಿ ಹಿಂದುಳಿದ ಕಾಲೋನಿಗಳನ್ನು ಮಾದರಿ ಕಾಲೋನಿಗಳನ್ನಾಗಿ ಅಭಿವೃದ್ಧಿಪಡಿಸಲು 398 ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ ಇವತ್ತು ಚರ್ಚಿಸಿ 398 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳೋದಕ್ಕೆ ಆಡಳಿತ ಸುಮಾರು 22 ರಾಜ್ಯದ ವಿವಿಧ 22 ವಿಧಾನಸಭಾ ಕ್ಷೇತ್ರಗಳೊಳಗೆ ಒಟ್ಟು 40 ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕೆ ಈ 398 ಕೋಟಿ ರೂಪಾಯಿ ಯೋಜನೆಯನ್ನು ಇವತ್ತು ಮಂಜೂರಿ ಮಾಡಿದ್ದೇವೆ. ಇಲ್ಲ ಇಲ್ಲ, ಎಡಿಷನಲ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಅಂತಿಮವಾಗಿ ಸಚಿವರು ಹೇಳ್ತಾ ಇದ್ರು ಇದು ಅಡಿಷನಲ್ ಅಂತ, ಇದು ಹೊಸದಾಗಿ ಜಾಯಿನ್ ಮಾಡಿರೋದಾ, ಈಗ ನಿರ್ಧಾರ ತೆಗೆದುಕೊಂಡಿರೋದ್ರ ಬಗ್ಗೆ ಏನ್ ಸ್ಪಷ್ಟನೆ ಕೊಡ್ತಾ ಇದೆ ಸರ್ಕಾರ? ಭಾವನ, ಇದು ಕಳೆದ ಕ್ಯಾಬಿನೆಟ್ಗೆ ವಿಷಯವನ್ನ ತರಲಾಗಿತ್ತು. ಆದ್ರೆ ಯಾವ ಕಾರಣಕ್ಕಾಗಿ ಈ ವಿಷಯವನ್ನ ಮುಂದೂಡಲಾಯಿತು ಕಳೆದ ವಾರ, ಅಥವಾ ಯಾಕೆ ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ಸಚಿವರು ಯಾವುದೇ ಸ್ಪಷ್ಟನೆಯನ್ನು ಕೊಡ್ಲಿಲ್ಲ. ಆದ್ರೆ ಇವತ್ತು ಇದನ್ನ ಅಡಿಷನಲ್ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಬರಲಾಗಿತ್ತು. ಅಂದ್ರೆ ಅಲ್ಪಸಂಖ್ಯಾತ ಮತ್ತು ಹಜ್ ವಕ್ಫ್ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ ಇದು. ಸುಮಾರು 398 ಕೋಟಿ ಮೊತ್ತದ ಕಾಮಗಾರಿ, ಅಂದ್ರೆ ಈ ಅಲ್ಪಸಂಖ್ಯಾತರು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂದ್ರೆ ಸಿಟಿ ಪ್ರದೇಶಗಳಲ್ಲಿ ವಾಸಿಸುವಂತಹ ಅಲ್ಪಸಂಖ್ಯಾತರು ಏನಿರ್ತಾರೆ ಅವರ ಕಾಲೋನಿಗಳನ್ನ ಒಂದು ರೀತಿ ಮಾದರಿ ಕಾಲೋನಿಯಾಗಿ ಮಾಡಬೇಕು ಅನ್ನುವಂತ ಒಂದು ಯೋಜನೆ ಇದು. ಈ ಯೋಜನೆಗಾಗಿ ಸುಮಾರು 398 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಇವತ್ತು ಆಡಳಿತಾತ್ಮಕ ಅನುಮೋದನೆಯನ್ನ ಕೊಡಲಾಗಿದೆ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರಿಗೆ ಹೆಚ್ಚು ಅನುದಾನವನ್ನ ಕೊಡ್ತಾ ಇದೆ, ಅಲ್ಪಸಂಖ್ಯಾತರುಗಳ ಓಲೈಕೆ ಮಾಡ್ತಾ ಇದೆ ಅನ್ನುವಂತ ಟೀಕೆಗಳು ಪದೇ ಪದೇ ಆಗಿಂದಾಗಲೇ ಮುನ್ನೆಲೆಗೆ ಬರ್ತಾನೆ ಇದಾವೆ. ಅದಕ್ಕೆ ಪೂರಕ ಅನ್ನುವಂತೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಂಡಿರೋದು ಕೂಡ ಅದೇ ಹಿನ್ನೆಲೆಯಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ. ಈಗ ಅಲ್ಪಸಂಖ್ಯಾತ ಕಲ್ಯಾಣ ಮದ್ದೂರಿನಲ್ಲಿ ಏನೇನ್ ನಡೀತು ಅನ್ನೋದನ್ನ ಇಡೀ ರಾಜ್ಯ, ಇಡೀ ದೇಶ ನೋಡಿದೆ. ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಆಯ್ತು, ಅದಕ್ಕೆ ಹಿಂದೆ ಕಲ್ಲು ತೂರಾಟ ಆಯ್ತು, ಮುಸ್ಲಿಮರ ಮೇಲೆ ಆಕ್ಷೇಪಗಳು ವ್ಯಕ್ತವಾಯ್ತು. ಎಲ್ಲೋ ಒಂದು ಕಡೆ ಈ ಆ ಕಾವನ್ನ ಕಡಿಮೆ ಮಾಡೋ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಇವತ್ತೇ ಇದಕ್ಕೆ ಅನುಮೋದನೆ ಕೊಡ್ತಾ ಡ್ಯಾಮೇಜ್ ಕಂಟ್ರೋಲಾ ಅಥವಾ ಓಲೈಕೆನಾ? ಭಾವನ, ಡ್ಯಾಮೇಜ್ ಕಂಟ್ರೋಲ್ ಅನ್ನೋದಾಗಿದ್ರೆ ಈ ಸಬ್ಜೆಕ್ಟ್ ನ ಬಗ್ಗೆ ಕ್ಯಾಬಿನೆಟ್ ಇವತ್ತು ತೀರ್ಮಾನವನ್ನೇ ತೆಗೆದುಕೊಳ್ಬಾರ್ದಾಗಿತ್ತು, ಮುಂದೂಡಬೇಕಾಗಿತ್ತು, ಅಥವಾ ಮುಂದೆ ಯಾವಾಗಲಾದ್ರೂ ತೀರ್ಮಾನವನ್ನು ತೆಗೆದುಕೊಳ್ಬಹುದಾಗಿತ್ತು. ಯಾಕಂದ್ರೆ ಈಗ ಗಣೇಶ ವಿಸರ್ಜನೆಗೆ ಅವಕಾಶ ಕೊಟ್ರು, ಅಷ್ಟು ದೊಡ್ಡ ಮಟ್ಟಕ್ಕೆ ಜನ ಸೇರಿದ್ರು, ಸಹಜವಾಗಿ ಇದು ಒಂದು ಸಮುದಾಯನ ಕೆರಳಿಸಿರಬಹುದು. ಅದನ್ನ ಕಂಟ್ರೋಲ್ ಮಾಡೋದಕ್ಕ, ಅದನ್ನ ತಣ್ಣಗ್ ಮಾಡೋದಕ್ಕ ಇರಬಹುದು. ಯಾಕಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ 4% ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ತೀರ್ಮಾನ ಮಾಡಿದಾಗ ವ್ಯಾಪಕವಾದಂತ ಟೀಕೆಗಳು ವ್ಯಕ್ತವಾಯಿತು. ಆಗ
ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸುಮಾರು 3 ಸಬ್ಜೆಕ್ಟ್ಗಳು ಕ್ಯಾಬಿನೆಟ್ಗೆ ಈ ಹಿಂದೆ ಬಂದಿತ್ತು. ಆಗ ಕ್ಯಾಬಿನೆಟ್ ಇಂಥ ತೀರ್ಮಾನಗಳನ್ನ ಸದ್ಯದ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳೋದು ಬೇಡ ಅನ್ನುವ ಕಾರಣಕ್ಕಾಗಿ ಅದನ್ನ ಕನಿಷ್ಠ 3-4 ಕ್ಯಾಬಿನೆಟ್ಗಳು ಮುಂದೂಡಿತು. ಆದ್ರೆ ಈಗ ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳಿಂದವೆ, ಹಿಂದೂ ಮುಸ್ಲಿಂನ ನಡುವೆ ಆಗಿರ್ತಕ್ಕಂತಹ ಸಾಮರಸ್ಯ ಕದಡುವಂತಹ ಬೆಳವಣಿಗೆಗಳು, ಆ ಬೆಳವಣಿಗೆ ಹಿನ್ನೆಲೆಯನ್ನ ನೋಡಿದಾಗ ಕೇವಲ ಮದ್ದೂರದ ಉಲ್ಲೇಖ ಮಾಡಿಕೊಂಡು ಹೇಳುವಂತದ್ದಲ್ಲ. ಯಾಕೆಂದ್ರೆ ಭದ್ರಾವತಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು, ಸಾಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು, ಕೋಲಾರದಲ್ಲಿ ಪ್ಯಾಲೆಸ್ಟೈನ್ ಬಾವುಟವನ್ನ ಹಾರಿಸಿದಂತಹ ಘಟನೆ ಇರ್ಬೋದು, ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಪೂರಕವಾಗಿ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡುವಂತಹ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಬಹುಶಃ ಮೊನ್ನೆ ಒಂದು ಪ್ಯಾಲೇಸ್ ಗ್ರೌಂಡ್ ನಲ್ಲೂ ಕೂಡ ಒಂದು ಕಾರ್ಯಕ್ರಮ ಆಯಿತು ಭಾವನಾ. ಮಹಮ್ಮದ್ ಪೈಗಂಬರ್ ಅವರ 1500ನೇ ವರ್ಷದ ದಿನಾಚರಣೆ ಅಂದ್ರೆ ಅವರ ಜನ್ಮದಿನವನ್ನ ಆಚರಿಸಿದ್ರು. ಆಗ ವಿದೇಶಗಳಿಂದ ಬರುವಂತ ಮೌಲ್ಯಗಳ ಪ್ರಯತ್ನಕ್ಕೆ ಬಲಪಂಥೀಯ ಸಂಘಟನೆಗಳು ಗೃಹ ಇಲಾಖೆಗೆ ದೂರು ಕೊಟ್ಟು ಅದನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಒಂದು ದೊಡ್ಡ ಮಟ್ಟದ ಆಕ್ರೋಶ ಅಂತೂ ಸಹಜವಾಗಿಯೇ ಇದ್ದೇ ಇದೆ. ಅಂದ್ರೆ ಸರ್ಕಾರ ಆ ರೀತಿ ಅವಕಾಶ ಇಲ್ಲದೆ ಇದ್ದಾಗ ಇಂಥವ್ರನ್ನ ಕರೆಸುವಂತ ಪ್ರಯತ್ನ ಮುಸ್ಲಿಂ ಸಮುದಾಯದವರಿಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಅದನ್ನ ಮೊದಲೇ ಹೇಳ್ಬೋದಾಗಿತ್ತಲ್ಲ ಅನ್ನುವಂತಹ ಆಕ್ಷೇಪಗಳು ಕೂಡ ಕೇಳಿ ಬಂದಿತ್ತು. ಬಹುಶಃ ಅದನ್ನ ಸಮಾಧಾನ ಪಡಿಸುವ ಭಾಗವಾಗಿಯೂ ಕೂಡ ಈ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ 398 ಕೋಟಿ ಎನ್ನುವಂಥದ್ದು ಸಾಮಾನ್ಯ ಮೊತ್ತ ಅಲ್ಲ. ಯಾಕಂದ್ರೆ ಈ ಸರ್ಕಾರದಲ್ಲಿ ಇಷ್ಟು ಪ್ರಮಾಣದ ಅನುದಾನ ಸಿಗೋದೇ ಅಸಾಧ್ಯ ಅನ್ನುವ ರೀತಿಯಲ್ಲಿ ಚರ್ಚೆಗಳಿದಾವೆ. MLAಗಳು ನಮಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇಂಥದ್ರ ನಡುವೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಸುಮಾರು 398 ಕೋಟಿಯ ವೆಚ್ಚದ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಪಡೆದುಕೊಂಡಿರೋದು ಈಗ ಚರ್ಚೆಗೆ ಒಳಪಡ್ತಾ ಇದೆ ಭಾವನೆ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.